ಮೈ ಚಾನಲ್ ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಯಾರು ಏನ್ ಮಾತಾಡಿ ಏನ್ ಪ್ರಯೋಜನ, ಯಾರ ಹಣೆ ಬರಹದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗದು. ರಾಘವ್ ಅವ್ರಿಗೆ ಇವಾಗ ಈ ತರ ಆಗಿರ್ಬೇಕಾದ್ರೆ ನಾವು ಪದೇ ಪದೇ ಅದ್ರ ಬಗ್ಗೆ ಮಾತಾಡೋದು ಸರಿ ಬರಲ್ಲ. ಅವ್ರ ಮನಸ್ಸಿಗೆ ನೋವಾಗುತ್ತೆ. ಸಾಬಿಕು ಅದು ನೆರವೇರ್ಲಿ ಅಂತ ರಾಮಾಚಾರಿ ಹೇಳ್ತಾರೆ. ನೀವು ಹೇಳಿದ್ದು ಸರಿಯಾಗಿದೆ, ಶಾಸ್ತ್ರ ಮುಂದುವರಿಲಿ ಅಂತ ಗಣಪ ಹೇಳ್ತಾರೆ. ಈಗ ರಾಘವ್ ಅವ್ರಿಗಂತೂ ಕೆಳಗಡೆ ಕೂರ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಚೇರ್ ತಗೊಬನ್ನಿ, ರಾಘವ್ ಅವ್ರ ಪಕ್ಕ ಚೇರ್ ಹಾಕಿ ಅನಿತಾ ಅವ್ರನ್ನೇ ಕೂರ್ಸೋಣ. ಯಾರಾದ್ರೂ ಹೋಗ್ಬಿಟ್ಟು ಚೇರ್ ತರ್ತೀರಾ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಅನಿತಾ ಅಂತೂ ರಾಘು ಸ್ಥಿತಿ ನೋಡಿ ಕಣ್ಣೀರಾಗ್ತಾರೆ. ಮನೆಯವ್ರಿಗೆ ಕೊಟ್ಟಿರೋ ಒಂದೇ ಮಾತನ್ನ ಉಳಿಸ್ಕೊಳ್ಳೋಕೋಸ್ಕರ ಅವನು ಇಲ್ಲಿವರೆಗೂ ಬಂದಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಮಾತ್ ಮುಖ್ಯ ಅಂತ ಮಂಜುಳಾ ಹೇಳ್ತಾರೆ. ಹೌದು ಅನಿತಾ, ನೀನ್ ಹೇಳ್ದಂಗೆ ನೀನ್ ಇಟ್ಟಿರೋ ಮುಹೂರ್ತದಲ್ಲಿ ತಾಳಿ ಕಟ್ಸ್ಕೊಳ್ಳೋ ಸಂದರ್ಭ ಬಂದಾಯ್ತು ಹೇಳ್ತಾರೆ. ಆಮೇಲೆ ಇಲ್ಲಿ ಪಲ್ಲವಿ ಅನಿತಾ ಹತ್ರ ಬರ್ತಾರೆ. ಬಾ ಅನಿತಾ ಚೇರ್ ಮೇಲೆ ಕುತ್ಕೋ ಅಂತ ಇಲ್ಲಿ ಪಲ್ಲವಿ ಎಷ್ಟೇ ಹೇಳಿದ್ರು ಅನಿತಾ ಕಣ್ಣೀರಾಗ್ತಾ ಕೂತಿರ್ತಾರೆ. ಆಗ ಅನಿತಾ ತಾಯಿಗೆ ಟೆನ್ಷನ್ ಶುರು ಆಗುತ್ತೆ. ಅನಿತಾ ಯಾಕೆ ಏನಾಯ್ತು, ಯಾಕೆ ಈ ತರ ಕೂತಿದ್ಯಾ, ಏನಾದ್ರು ಮಾತಾಡಿ ಅಂತ ಅವ್ರ ತಾಯಿ ಎಷ್ಟೇ ಹೇಳಿದ್ರು ಅನಿತಾ ಏನು ಮಾತಾಡದೆ ಕಣ್ಣೀರಾಗ್ತಾ ಕೂತಿರ್ತಾರೆ. ಪಲ್ಲವಿ ಹೋಗಿ ನೀ ತಗೋಬಾ ಅಂತ ಅವ್ರತ್ತೆ ಹೇಳ್ತಾರೆ. ಅನಿತಾ ಅಂತ ಎಷ್ಟೇ ಹೇಳಿದ್ರು ಅನಿತಾ ಮಾತ್ರ ಏನು ಮಾತಾಡದೆ ಹಾಗೆ ಕೂತಿರ್ತಾರೆ. ಹಾಗೆ ಆ ಕಡೆ ರಾಯ್ ಟೆನ್ಷನ್ ಮಾಡ್ಕೊಂಡು ತಾತಾಗೆ ಬಂದ್ ಹೇಳ್ತಾರೆ. ಅಶೋಕ್ ಸರ್, ರಾಘವೇಂದ್ರ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತಂತೆ, ಏನ್ ಇಂತ ಕೆಲ್ಸ ಆಗೋಯ್ತು ಅಂತ ರಾಯ್ ಹೇಳ್ತಿದ್ರೆ ತಾತ ಶಾಕ್ ಆಗ್ತಾರೆ. ಏನ್ ಹೇಳ್ತಿದ್ಯಾ ರಾಯ್, ಇವತ್ತು ರಾಘುದು ಮದ್ವೆ ಅಲ್ವಾ ಅಂತ ತಾತ ಹೇಳ್ತಾರೆ. ಹೌದು ಸರ್, ಈ ತರ ಹೋಗ್ತಿರ್ಬೇಕಂದ್ರೆ ಆಕ್ಸಿಡೆಂಟ್ ಆಯ್ತಂತೆ ಅಂತ ಹೇಳಿ ರಾಯ್ ಎಲ್ಲಾ ವಿಷಯ ಹೇಳ್ತಾರೆ. ಸರ್ ಒಟ್ನಲ್ಲಿ ಒಳ್ಳೇದಾಯ್ತು ಬಿಡಿ, ನಮ್ಗೆ ಡಿವೋರ್ಸ್ ಆದ್ಮೇಲೆ ಆಕ್ಸಿಡೆಂಟ್ ಆಯ್ತಲ್ಲ ಒಳ್ಳೇದಾಯ್ತು. ಇಲ್ಲಾಂದ್ರೆ ಪಾಪ ನಮ್ ಝಾನ್ಸಿ ಮೇಡಮ್ ಲೈಫ್ ಲಾಂಗ್ ಕಾಲಿಲ್ದಿರೋ ರಾಘವೇಂದ್ರ ಅವ್ರ ಜೊತೆ ಚೆನ್ನಾಗಿರ್ಬೇಕಾಗಿತ್ತು, ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತು. ಸದ್ಯ ನಮ್ ಝಾನ್ಸಿ ಮೇಡಮ್ ಮಿಸ್ ಆದ್ರು, ಒಳ್ಳೇದಾಯ್ತು ಅಂತ ಇಲ್ಲಿ ರಾಯ್ ಹೇಳ್ತಾರೆ. ಏನ್ ರಾಯ್ ನಿನ್ ಮಾತಿನರ್ಥ, ಪಾಪ ಇಂತ ಸಂದರ್ಭದಲ್ಲಿ ರಾಘುಗೆ ನೀನು ಈ ತರ ಹೇಳ್ಬಾರ್ದು. ಒಂದ್ ವೇಳೆ ನಮ್ ಝಾನ್ಸಿ ಏನಾದ್ರು ಇವಾಗ ರಾಘು ಜೊತೆ ಇದ್ರೆ ಯಾವ್ದೇ ಕಾರಣಕ್ಕೂ ನಮ್ ಝಾನ್ಸಿ ರಾಘುನ ಬಿಟ್ಕೊಡ್ತಿರ್ಲಿಲ್ಲ. ಪತ್ನಿ ಆದವಳು ಪತಿ ಎಲ್ಲಾ ಸಮಯದಲ್ಲೂ ಜೊತೆಗಿರ್ಲೇಬೇಕು. ಬರೀ ಸುಖವಾಗಿರೋ ಸಮಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದ್ ಸಮಯದಲ್ಲೂ ಹೆಂಡತಿ ಆದವಳು ಜೊತೆಗಿದ್ದೇ ಇರ್ತಾಳೆ. ಅಂತದ್ರಲ್ಲಿ ನಮ್ ಝಾನ್ಸಿ ಇಂಥ ಟೈಮಲ್ಲಿ ರಾಘುನ ಬಿಟ್ಕೊಡ್ತಿದ್ಲ ಚಾನ್ಸೇ ಇಲ್ಲ. ಯಾಕೆಂದ್ರೆ ನಮ್ ಝಾನ್ಸಿ ರಾಘುನ ಅಷ್ಟ್ ಇಷ್ಟ ಪಡ್ತಿದ್ಲು. ಆದ್ರೂ ಪಾಪ ರಾಘುಗೆ ಮದ್ವೆ ಟೈಮಲ್ಲಿ ಇಂಥ ಕಥೆ ಆಗೋಯ್ತಲ್ಲ, ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಅಂತ ತಾತ ಹೇಳ್ತಾರೆ. ಇಲ್ಲಿ ರಾಯ್ ಬೇಜಾರ್ ಮಾಡ್ಕೋತಾರೆ. ನೋಡು, ಈ ತರ ಗಾಬರಿಯಿಂದ ಬಂದು ಈ ತರ ಕೆಟ್ಟ ಸುದ್ದಿ ಹೇಳ್ಬೇಡ ಹೋಗು ಅಂತ ತಾತ ರಾಯ್ ನ ಕಳಿಸ್ತಾರೆ. ಹೇಳ್ತಾರೆ, ನಮ್ಗೆನೆ ಈ ವಿಷಯ ಕೇಳಿ ತುಂಬಾ ಬೇಜಾರಾಗ್ತಿದೆ, ಪಾಪ ಆ ಹೆಣ್ಮಗುಗೆ ಹೇಗಾಗಿರ್ಬೇಡ ಹೇಳಿ ಅಂತ ಮುರಾರಿ ಹೇಳ್ತಾರೆ. ಇದೇ ಮುಹೂರ್ತದಲ್ಲಿ ಮದ್ವೆ ಆಗ್ಬೇಕು ಅಂತ ಅವ್ರ ಆಸೆ ಇತ್ತು. ಮುಹೂರ್ತ ಮೀರಕ್ಕಿಂತ ಮುಂಚೆ ಅವ್ರ ಆಸೆನ ನೆರವೇರ್ಸೋಣ, ಅವ್ರನ್ನ ಎಬ್ಸಿ ರಾಘು ಪಕ್ಕ ಕೂರ್ಸಿ ಅಂತ ಹೇಳ್ತಾರೆ ರಾಮಾಚಾರಿ. ಆಮೇಲೆ ಅವ್ರ ತಂದೆ ತಾಯಿ ಸೇರಿ ಅನಿತಾನ ಕೂರಿಸ್ತಾರೆ ಚೇರ್ ಮೇಲೆ. ಅಲ್ಲ ಕಡೆ ಜೀವನ ಪೂರ್ತಿ ನನ್ ಮಗಳು ಈ ತರ ಆಗಿರೋ ಗಂಡನ ಜೊತೆ ಇರಬೇಕು ಅಂತ ಇಲ್ಲಿ ಅನಿತಾ ತಂದೆ ಹೇಳ್ತಿರ್ತಾರೆ. ಅನಿತಾ ತಾಯಿ ಕಣ್ಣೀರಾಗ್ತಾರೆ. ಇನ್ನೊಂದ್ ಕಡೆ ಸಂಗೀತ ತಾಳಿನ ತಗೊಂಡೋಗಿ ಎಲ್ಲಾರ ಹತ್ರ ಆಶೀರ್ವಾದ ತಗೊಂಡು ಬರ್ತಾರೆ. ಈ ಹಾರ ಹಾಕ್ಬೇಕಾದ್ರೆ ರಾಘು ಖುಷಿಯಿಂದನೇ ಹಾರ ಹಾಕ್ತಾರೆ, ಆದ್ರೆ ಹಾರನ ಹಾಕೋದಿಲ್ಲ. ಆಮೇಲೆ ಪಲ್ಲವಿನೇ ಅನಿತಾ ಕೈ ಇಡ್ಸ್ಕೊಂಡು ರಾಘುಗೆ ಹಾರ ಹಾಕ್ತಾರೆ. ರಾಘು ಅವರೇ ತಾಳಿ ತಗೊಳ್ಳಿ, 3 ಗಂಟೆನ ಕಟ್ಟಿ ಅಂತ ಇಲ್ಲಿ ರಾಮಾಚಾರಿ ರಾಘುಗೆ ತಾಳಿನ ಕಟ್ತಾರೆ. ಇಲ್ಲಿ ಅನಿತಾ ಇದ್ದವರು ತಾಳಿನ ಇನ್ನೇನೋ ಕಟ್ಬಿಡ್ಬೇಕು, ಅಷ್ಟೊತ್ತಿಗೆ ತಾಳಿನ ಕೈಯಲ್ಲಿ ಇಟ್ಕೋತಾರೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿ ಅನಿತಾ ಅಂತೂ ಕೋಪ ಮಾಡ್ಕೊಂಡು ತಾಳಿನ ಕೈಯಲ್ಲಿ ಕಿತ್ಕೋತಾರೆ. ನನ್ಗೆ ಈ ಮದ್ವೆ ಬೇಡ ಅಂತ ಅನಿತಾ ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಆ ಕಡೆ ಚಾನ್ಸಿ ಹಾಗೂ ಚಾರು ಮಾತಾಡ್ತಿರ್ತಾರೆ. ಯಾವ್ದು ನನ್ ಕೈಯಲ್ಲಿ ಇರ್ಲಿಲ್ಲ ಅಲ್ವಾ ಚಾರು ಅಂತ ಚಾನ್ಸಿ ಹೇಳ್ತಾರೆ. ಚಾರುಗಂತೂ ತುಂಬಾ ಕೋಪ ಬಂತು. ನೀನು ಮದ್ವೆನೆ ಮುರಿದ್ ಬಿದ್ದಿದೆ, ಮತ್ತೆ ಯಾಕೆ ತಾಳಿ ಹಾಕೊಂಡಿದ್ಯಾ, ಅದನ್ನ ಕಿತ್ತು ಎಸಿಬೋದಲ್ವಾ ಅಂತ ಚಾರು ಹೇಳ್ಬಿಡ್ತಾರೆ. ಇದು ಬರೀ 3 ಗಂಟಲ್ಲ, ನನ್ ಪಾಲ್ಗೆ ಇದು ಸರ್ವಸ್ವ ಅಂತ ಚಾನ್ಸಿ ಹೇಳಿ ಮತ್ತೆ ಆ ಕಡೆ ಗಣಪ ಹೇಳ್ತಾರೆ. ಏನಮ್ಮ ಅನಿತಾ ತಮಾಷೆ ಮಾಡ್ತಿದ್ಯಾ ಅಂತ ಗಣಪ ಹೇಳ್ತಿದೆ. ನಾನೇನಕ್ಕೆ ತಮಾಷೆ ಮಾಡ್ಲಿ, ನಾನು ಈ ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ಅನಿತಾ ಹೇಳ್ತಾರೆ. ಯಾಕೆ ಅನಿತಾ ಅವರೇ ತಮಾಷೆ ಮಾಡ್ತಿದ್ದೀರಾ, ನೆನ್ನೆ ನನ್ನನ್ ಬೇರೆ ಹೇಳ್ಕೊಂಡೋಗಿ ಆಸ್ಪತ್ರೆಯಲ್ಲಿ ನಾನು ರಾಘವನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿ ಆಟ ಹಿಡಿದ್ರಿ ಅಂತ ರಾಮಾಚಾರಿ ಹೇಳ್ತಾರೆ. ನಮ್ಮ ಅನಿತಾ ಸದ್ಯದ ಪರಿಸ್ಥಿತಿಲಿ ಈ ಮದ್ವೆನ ಬೇಡ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ರಾಘು ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಈ ಸಂಭ್ರಮ ಎಲ್ಲ ಬೇಕಾ ಅಂತ ಗಣಪ ಹೇಳ್ತಿದೆ. ಇಲ್ಲ, ಇವತ್ ಮಾತ್ರ ಅಲ್ಲ, ಇನ್ಯಾವತ್ತು ನನ್ಗೆ ಈ ಮದ್ವೆ ಬೇಡ ಬೇಡ ಅಂತ ಹೇಳಿ ಅನಿತಾ ಕೂಗಾಡ್ತಾರೆ. ಕಾಲಿಲ್ಲದ ಹೆಜ್ಜೆಗೆ ಜೊತೆ ಆಗೋದಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ನಮ್ಮಣ್ಣ ಕಾಲಿನ ಸ್ವಾಧೀನ ಕಳ್ಕೊಂಡಿರ್ಬೋದು, ನಿನ್ ಜೊತೆ ಬಾಳೋ ಕನ್ಸನ್ನ ಇನ್ನು ಜೀವಂತವಾಗಿ ಇಟ್ಕೊಂಡಿದ್ದಾನೆ ಅಂತ ಸಂಗೀತ ಹೇಳ್ತಾರೆ. ಕನ್ಸ್ ಜೊತೆ ಬಾಳೋದಕ್ಕೆ ಆಗಲ್ಲ ಸಂಗೀತ. ಬಿ ಪ್ರಾಕ್ಟಿಸ್ ಸ್ಥಿತಿಲಿರೋ ಇವರು ಕಟ್ಟೋ ತಾಳಿಗೆ ಕೊರಳನ ಕಟ್ಟು, ನಾನು ಈ ತಾಳಿಯಿಂದ ನನ್ನ ಜೀವನನ ಬಂಧನದ ಬೇಡಿ ಮಾಡ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ. ಕಂಡು ನಾನು ಅಳಪಿಡೋ ಚಾನ್ಸೇ ಇಲ್ಲ. ಇಂಥ ಸ್ಥಿತಿಲಿರೋನ ನಾನು ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ನರಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅನಿತಾ ಕೂಗಾಡ್ತಿರ್ತಾರೆ. ಅಲ್ಲ ಅನಿತಾ ಅವರೇ, ನೆನೆ ನೋಡಿದ್ರೆ ಹಾಗೆ ಹೇಳಿದ್ರಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಏನೋ ಚಿಕ್ಕ ಆಕ್ಸಿಡೆಂಟ್ ಆಗಿದೆ, ಸಣ್ಣ ಪುಟ್ಟ ಏಟಾಗಿರುತ್ತೆ, 15 ದಿನ ರೆಸ್ಟ್ ಮಾಡಿದ್ರೆ ಹುಷಾರಾಗ್ತಾರೆ ಅಂತ ಹೇಳಿ ಹಾಗೆ ಹೇಳಿದೆ. ಇವಾಗ ಇಡೀ ಜೀವನನೇ ಬೆಡ್ ಮೇಲೆ ಕಳೆಯೋ ಜೊತೆ ನಾನು ಹೇಗೆ ಜೀವನ ಮಾಡಕ್ಕಾಗುತ್ತೆ ಅಂತ ಅನಿತಾ ಹೇಳ್ತಾರೆ. ಎಲ್ಲ ಶಾಕ್ ಆಗ್ತಾರೆ. ಅನಿತಾ, ನಮ್ ರಾಘು ತುಂಬಾ ಒಳ್ಳೆ ಹುಡುಗ, ನಮ್ಮ ದೇವರು ಅನ್ಯಾಯ ಮಾಡ್ದ ಅಂತ ಹೇಳಿ ನೀನು ಅನ್ಯಾಯ ಮಾಡ್ಬೇಡ ಕಣಮ್ಮ ಅಂತ ಮಂಜುಳಾ ಹೇಳ್ತಾರೆ. ಒಳ್ಳೆತನ ಜೀವನ ಮಾಡೋದಕ್ಕೆ ಬರೋದಿಲ್ಲ, ಅದು ನೀತಿ ಹೇಳಕ್ಕೆ ಮಾತ್ರ, ಮೊದ್ಲೇ ಹೇಳಿಲ್ವಾ ಅಂತ ಅನಿತಾ ಹೇಳ್ತಾರೆ. ಅಜ್ಜಿ ಬೈತಿರ್ತಾರೆ. ಎಲ್ಲಾನು ನಿನ್ ಪರವಾಗೆ ಮಾಡ್ಕೊಬಿಟ್ಟೆ ಅಲ್ವಾ ಅಂತ ಅಜ್ಜಿ ಬೈತಿದ್ರೆ, ಜೀವನ ನಿಮ್ಮ ಅಂಗಲಲ್ಲಿ ನೋಡ್ಬೇಡಿ, ಇವಾಗಿರೋ ಜನರೇಷನ್ ತಕ್ಕನಾಗೆ ನೋಡಿ ಅಂತ ಅನಿತಾ ಹೇಳ್ತಾರೆ. ಅನಿತಾ, ನೀನು ಅಣ್ಣನ ತುಂಬಾ ಇಷ್ಟಪಟ್ಟಿದೆ ಅಲ್ವಾ ಅಂತ ಪಲ್ಲವಿ ಹೇಳ್ತಾರೆ. ಪಲ್ಲವಿ, ಇಷ್ಟನೇ ಬೇರೆ ಜೀವನನೇ ಬೇರೆ, ಏನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಲೈಫ್ ಲಾಂಗ್ ಕಷ್ಟ ಪಡಕ್ಕಾಗತ್ತಾ? ಕಾಲು ಕಳ್ಕೊಂಡಿರೋರ್ ಸೇವೆ ಮಾಡ್ಕೊಂಡು ನಾನು ಬದುಕದಿಕ್ಕಾಗತ್ತೆ. ಆಸೆ ಆಕಾಂಕ್ಷೆಗಳಿದೆ, ಜೀವನದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ತುಂಬಾ ಕನ್ಸುಗಳಿದೆ, ಅದನ್ನೆಲ್ಲ ಬಲಿಕಾಡೋಕ್ಕಾಗುತ್ತಾ? ಎಲ್ಲರಿಗಿಂತ ಜೀವನನೇ ಮುಖ್ಯ ಅಂತ ಅನಿತಾ ಹೇಳ್ತಾರೆ. ಅಲ್ಲ
ಅನಿತಾ ನಮ್ಮಣ್ಣನೇ ಬೇಕು ಅಂತ ಹಠ ಮಾಡ್ತಿದ್ರಲ್ಲ ಅಂತ ಸಂಗೀತ ಹೇಳ್ತಾರೆ. ಹೌದು, ಆದ್ರೆ ಕೈ ಕಾಲೆಲ್ಲ ನೆಟ್ಟಿಗಿದಾವೆ. ಮದ್ವೆ ಆದ್ಮೇಲೆ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡೆ, ಆದ್ರೆ ಸಂತೋಷನೇ ನಾನು ಬಲಿ ಕೊಡ್ಬೇಕಾಗುತ್ತೆ. ಆಮೇಲೆ ಈ ಮದ್ವೆ ಏನಕ್ಕೆ ಬೇಕು ಅಂತ ಅನಿತಾ ಹೇಳ್ತಾರೆ. ಅಲ್ಲಮ್ಮ, ಮದ್ವೆ ಮನೇಲಿ ನಿಂತ್ಕೊಂಡು ಕೊನೆ ಕ್ಷಣದಲ್ಲಿ ಹೀಗೆ ಹೇಳಿದ್ರೆ ಹೇಗೆ ಅಂತ ಲಲಿತಾ ಹೇಳ್ತಾರೆ. ಇನ್ನು ನಾನು ತಾಳಿ ಕಟ್ಸ್ಕೊಂಡಿಲ್ಲ, ಇನ್ನು ಮದ್ವೆ ಆಗಿಲ್ಲ ತಾನೆ ಅಂತ ಅನಿತಾ ಹೇಳ್ತಾರೆ. ಅನಿತಾ, ನಮ್ಮ ಅಣ್ಣನ ಜೊತೆ ಎಂಗೇಜ್ಮೆಂಟ್ ಆಗಿದ್ದೀನೇ ನಾನು ಅವ್ನಿಗೆ ಹೆಂಡತಿ ಆಗೋದೆ, ಇನ್ನು ಬದುಕಿದ್ರು ಸತ್ರು ಅವನ ಜೊತೆ ಅಂತ ಹೇಳ್ತಿದ್ದಲ್ಲ ಅಂತ ಸಂಗೀತ ಹೇಳ್ತಾರೆ. ಹೇಳ್ತಿದೆ ಅಷ್ಟೇ, ನಾನು ನಿನ್ನ ಜೊತೆಲಿ ಸಂಸಾರ ಮಾಡ್ತಿರ್ಲಿಲ್ವಲ್ಲ ಅಂತ ಅನಿತಾ ಹೇಳ್ತಾರೆ. ಅವನೇ ಬೇಕು ಅಂತ ಹೋರಾಟ ಮಾಡ್ದೆ, ಗಲಾಟೆ ಮಾಡ್ದೆ ಅಂತ ತರುಣ ಹೇಳ್ತಾರೆ. ಹೌದು ಮಾಡ್ದೆ, ಯಾಕೆ ಹೇಳಿದ್ರೆ ಕೈ ಕಾಲು ನೆಟ್ಟಿಗಿದಾವೆ ಅಂತ. ಆಗುತ್ತೆ ಅಂತಿದ್ರೆ ನಾನ್ ಯಾಕೆ ಆಟ ಮಾಡ್ತಿದ್ದೆ ಅಂತ ಅನಿತಾ ಹೇಳ್ತಾರೆ. ಎಲ್ಲರೂ ಮುಂದೆ ಈ ತರ ಮಾತಾಡ್ತಿದ್ಯಲ್ಲ, ಎಲ್ಲಾ ಜನರು ಏನ್ ತಿಳ್ಕೊತಾರೆ ಅಂತ ಸ್ವಲ್ಪನಾದ್ರು ಯೋಚನೆ ಮಾಡಿದ್ಯಾ ಅಂತ ಗಣಪ ಹೇಳ್ತಾರೆ. ಜನರ ವಿಷಯ ಬಿಡ್ರಿ, ಅವ್ರು ಹೇಗಿದ್ರು ಮಾತಾಡ್ತಾರೆ. ಅವ್ರಿಗೋಸ್ಕರ ಬದುಕದಿಕ್ಕಾಗತ್ತಾ? ನಾನು ನನ್ನ ಇಷ್ಟದಂಗೆ ಬದುಕೋದು, ಜನರಿಷ್ಟಕ್ಕಲ್ಲ ಅಂತ ಅನಿತಾ ಹೇಳ್ತಾರೆ. ನೋಡಮ್ಮ, ಹಾಗೆಲ್ಲ ಹೇಳ್ಬೇಡ, ನಾವೆಲ್ಲರೂ ಇದೀವಿ, ರಾಘುನ ಚೆನ್ನಾಗಿ ನೋಡ್ಕೋತೀವಿ, ಅವನು ನಿನ್ಗೆ ಭಾರ ಆಗಲ್ಲಮ್ಮ ಅಂತ ಲಲಿತಾ ಹೇಳ್ತಾರೆ. ಏನೋ ರಾಘವೇಂದ್ರ ಅವರು ಭಾರ ಆಗಲ್ವಾ, ಅವ್ರ ವಿಷಯ ಬಿಟ್ಬಿಡಿ, ಇವೆಲ್ಲ ಅವ್ರ ಮನೆಯಲ್ಲಿರೋ ದೊಡ್ಡ ಭಾರಗಳು. ಒಂದ್ ಮೂಲೆಯಲ್ಲಿ ಬಿದ್ಕೋಬೇಕಾಗಿರೋ ಮುದುಕಿ ನನ್ಗೆ ಅಧಿಕಾರ ಚಲಾಯಿಸಕ್ ಬರ್ತಾಳೆ. ಇನ್ನು ನೀವಿಬ್ರು ಅಂದ್ರೆ ಗಣಪ ಹಾಗೂ ಲಲಿತಾ ಅವ್ರಿಗೆ ಬೈತಿರ್ತಾರೆ. ದಂಡಪಿಂಡಿಗಳ ತರ ಮನೇಲಿ ಬಿದ್ದಿರ್ತೀರ. ರಾಘವೇಂದ್ರ ಅವ್ರ ಜೊತೆ ಸೇವೆ ಮಾಡಕ್ಕೆ, ನಿಮ್ 3 ಜನ ಸೇವೆ ಮಾಡಕ್ಕೆ ಮನೆ ಕೆಲಸದವಳು ಬರ್ಬೇಕಷ್ಟೇ ಅಂತ ಅನಿತಾ ಬೈಬಿಡ್ತಾರೆ. ಏನಿತಾ ಅವ್ರೆ, ಪ್ರೀತಿ ಅಂದ್ರೆ ಇಷ್ಟೇನಾ? ಒಂದ್ ಹೆಣ್ಣಿಗೆ ಒಂದ್ ಗಂಡು ಉಂಗ್ರ ತೋರ್ಸಿದ ದಿನಾನೇ ಗಂಡ ಹೆಂಡತಿತರ ಅಲ್ವಾ? ಮಾತಾಡಿದ್ರೆ ಸಂಬಂಧಗಳಿಗೆ ಏನ್ ಬೆಲೆ ಅಂತ ರಾಮಾಚಾರಿ ಹೇಳ್ತಾರೆ. ಇದೆಲ್ಲ ಫಿಲಾಸಫಿಲಿ ಕೇಳಕ್ ಚಂದ, ಪ್ರಾಕ್ಟಿಕಲ್ ಆಗಿ ಬದುಕದಿಕ್ಕಲ್ಲ. ಇದನ್ನೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡಿ, ಬೇರೆಯವ್ರ ಹತ್ರ ಯಾರತ್ರನಾರು ಇಟ್ಕೊಳ್ಳಿ ಅಂತ ಅನಿತಾ ಹೇಳ್ತಾರೆ. ಇಷ್ಟು ದಿನ ರಾಘುನೇ ನನ್ ಜೀವ ಪ್ರಪಂಚ ಅಂತ ಹೇಳ್ತಿದ್ದಲ್ಲ ಅಂತ ಇಲ್ಲಿ ಗಣಪ ಹೇಳ್ತಾರೆ. ಅದೆಲ್ಲ ಕೈಕಾಲು ಚೆನ್ನಾಗಿರ್ಬೇಕಾದ್ರೆ ಅಂತ ಅನಿತಾ ಹೇಳ್ತಾರೆ. ಏನಮ್ಮ ಈ ತರ ಹೇಳ್ತಿದ್ಯಾ? ನಿನ್ ಕೈಕಾಲು ಚೆನ್ನಾಗಿಲ್ದೇದಾಗ್ಲಲ್ವಾ ನಮ್ ರಾಘು ನಿನ್ನ ಮದುವೆ ಆಗದಿಗೆ ಒಪ್ಕೊಂಡಿದ್ದು ಅಂತ ಲಲಿತಾ ಹೇಳ್ತಾರೆ. ಅದು ಇವ್ರಿಗೆ ಅವಶ್ಯಕತೆ ಇತ್ತು, ಅನಿವಾರ್ಯ ಆಗಿತ್ತು. ತನ್ ತಂಗಿ ಮದುವೆ ಮಾಡ್ಬೇಕು, ಅವ್ಳ ಜೀವನ ಸರಿ ಮಾಡ್ಬೇಕು ಅನ್ನೋ ಸ್ವಾರ್ಥಕ್ಕೆ ಒಪ್ಕೊಂಡಿದ್ದು ಅನಿತಾ ಹೇಳ್ತಾರೆ. ಹಾಗಿದ್ಮೇಲೆ ನಿನ್ಗೆ ನಿಮ್ಮ ಅಣ್ಣನ ಜೀವನ ಚೆನ್ನಾಗಿರ್ಬೇಕು ಅಂತ ಇಲ್ವಾ? ನೀನು ಬೇಕಾದ್ರೆ ಜೀವನ ತ್ಯಾಗ ಮಾಡ್ಬೋದಲ್ಲ ಅಂತ ಸಂಗೀತ ಹೇಳ್ತಾರೆ. ಅಂತ ಹುಚ್ಚು ನನ್ಗಿಲ್ಲ, ಯಾರಿಗೋಸ್ಕರ ನನ್ ಜೀವನ ಹಾಳು ಮಾಡ್ಕೊಳ್ಳೋ ಮುಕ್ತಾಳಿ ನಾನಲ್ಲ. ನಾನು ರಾಘವೇಂದ್ರ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, ಆ ಚಾನ್ಸಿನ ಓಡಿಸ್ಬೇಕು, ಅವಳ ವಿರುದ್ಧ ಗೆಲ್ಬೇಕು ಅನ್ನೋ ಕಾರಣಕ್ಕೆ ಅಂತ ಅನಿತಾ ಹೇಳ್ತಾರೆ. ಅಲ್ಲಮ್ಮ, ಪ್ರತಿಯೊಂದು ವಿಷಯಕ್ಕೂ ನಾವು ಸಪೋರ್ಟ್ ಮಾಡಿದ್ವಲ್ವಾ ಅಂತ ಮಂಜುಳಾ ಹೇಳ್ತಾರೆ. ನಿಮ್ ಮಗಳ ಜೀವನ ಸರಿ ಹೋಗಿ ಅವಳು ಅವ್ಳ ಗಂಡನ ಮನೆ ಸೇರ್ಬೇಕು ಅನ್ನೋ ಸ್ವಾರ್ಥ ನಿಮ್ ತಲೆಯಲ್ಲಿತ್ತು. ನಿಮ್ ಸ್ವಾರ್ಥಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿದ್ರೆ ಅಷ್ಟೇ. ನಿಮ್ಗಳಿಗೆ ಅನಿವಾರ್ಯತೆ ಇತ್ತು, ಆದ್ರೆ ನನ್ಗಿಲ್ಲ. ನಾನು ನನ್ ಗಂಡನ ಜೊತೆ ಹಕ್ಕಿಯಾಗಿ ಹಾರಾಡ್ಬೇಕು ಅಂತ ಕನ್ಸ್ಕೊಂಡ್ಕೊಟ್ಟಿದ್ದೆ. ಈ ರೀತಿ ಮೂಲೆ ಕೂತಿರೋ ಸೇವೆ ಮಾಡ್ತೀನಿ ಅಂತಲ್ಲ ಅಂತ ಅನಿತಾ ಹೇಳ್ತಾರೆ. ನಾವೆಲ್ಲರೂ ಸೇರಿ ನೀನ ಗೆಲ್ಸುದ್ವಲ್ಲ ಅನಿತಾ, ನೀನೇ ಮನೆ ಸೊಸೆ ಆಗ್ಬೇಕು ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಸಪೋರ್ಟ್ ಮಾಡ್ತಾ ಬಂದ್ವಲ್ಲ ಅಂತ ಗಣಪ ಹೇಳ್ತಾರೆ. ಇವತ್ತು ಗೆಲ್ಸಿದೆ ಅಂತ ಹೇಳಿ ಇವತ್ತು ಸೋಲು ಅಂತ ಹೇಳ್ತಾ ಇದ್ದೀರಾ? ನೆವರ್. ನಾನು ಗೇಮ್ ಅಲ್ಲೇ ಸೋಲ್ಬಾರ್ದು ಅನ್ನೋಳು ಇನ್ನು ಲೈಫ್ ಅಲ್ಲಿ ಸೋಲ್ತಿನ ಚಾನ್ಸೇ ಇಲ್ಲ. ಇವ್ರನ್ನ ಮದುವೆ ಮಾಡ್ಕೊಳ್ಳೋದು ಒಂದೇ, ಯಾವ್ದಾರು ಹಾಳ್ಬಾವಿಗೆ ಬೀಳೋದು ಒಂದೇ ಅಂತ ಅನಿತಾ ಹೇಳ್ತಾರೆ. ಅನಿತಾ, ನಿಮ್ ಮನಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ನೀನು ನಂತರ ಯೋಚನೆ ಮಾಡ್ದೆ, ನಿನ್ನ ಆಸೆ ಕನ್ಸ್ಗಳನ್ನ ನೇರವಾಗಿ ಹೇಳ್ತಾ ಇದೀಯ. ನಾನು ನನ್ನ ತಂಗಿಗೋಸ್ಕರನೇ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಹೇಳಿ ನನ್ ಜೀವನ ತ್ಯಾಗ ಮಾಡಕ್ಕೆ ಒಪ್ಕೊಂಡೆ. ಅದೇ ತಂಗಿಗೋಸ್ಕರ ನಾನ್ ಕೇಳ್ತಾ ಇದೀನಿ, ನೀನು ನಿಮ್ಮ ಅಣ್ಣಗೋಸ್ಕರ ತ್ಯಾಗ ಮಾಡು ಅಂತ ರಾಘು ಹೇಳ್ತಿದೆ. ಅವನಿಗೋಸ್ಕರ ನಾನು ಯಾಕೆ ತ್ಯಾಗ ಮಾಡ್ಲಿ? ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡಿ ತ್ಯಾಗ ಜೀವಿ ಅನ್ಸ್ಕೊಳ್ಳೋ ಕರ್ಮ ನಂಗಿಲ್ಲ ಅಂತ ಅನಿತಾ ಹೇಳ್ತಾರೆ. ಆದ್ರೆ ನಿಮ್ಮಣ್ಣ ನಿನ್ಗೋಸ್ಕರನೇ ಮದುವೆ ಆಗಿದ್ರು, ನನ್ ಪ್ರೀತಿನ ದೂರ ಮಾಡ್ಕೊಂಡಿದ್ದಾನಲ್ವಾ? ಇವಾಗ ನೀನು ನನ್ನ ಮದುವೆ ಆದ್ರೆ ನನ್ ತಂಗಿ ನಿಮ್ಮನೆಗೆ ಬರಕಾಗದು ಅಂತ ರಾಘು ಹೇಳ್ತಾರೆ. ನಾನೇನೋ ಎಮೋಷನಲ್ ಫೂಲ್ ಆ ರೀತಿ ನಿರ್ಧಾರ ಮಾಡಕ್ಕೆ, ಪಲ್ಲವಿ ನಮ್ಮನೆಗೆ ಬರಕ್ಕೆ ನಾನೇನೋ ಮದುವೆ ಆಗ್ಬೇಕು ಅನ್ನೋದಿಲ್ಲ. ಅವಳು ಇವತ್ತೇ ಅಂದ್ರೆ ಬಂದು ಅವಳು ಜೀವನ ಶುರು ಮಾಡ್ಲಿ ಅಂತ ಅನಿತಾ ಹೇಳ್ತಿದಂಗೆ ರಾಘುವಂತೂ ಖುಷಿ ಆಗುತ್ತೆ. ಹಾಗೆ ಮಂಜುಳಾ ಹಾಗೂ ಪಲ್ಲವಿ ಗುಸುಗುಸು ಅಂತ ಮಾತಾಡ್ಕೊತಿರ್ತಾರೆ. ಇನ್ನೇನು ಅನಿತಾನೆ ಒಪ್ಕೊಂಡ್ಲಲ್ಲ, ನಾವಿನ್ನು ಈ ಮದುವೆ ಬಗ್ಗೆ ಚಿಂತೆ ಮಾಡೋದ್ ಬೇಡ, ಮದುವೆ ಆದ್ರೆಷ್ಟು ಬಿಟ್ಟೆಷ್ಟು ನಾವು ಅವಳಿಗೆ ಸಪೋರ್ಟ್ ಮಾಡೋಣ, ಅವಾಗ ನಿನ್ ಜೀವನನೂ ಚೆನ್ನಾಗಿರುತ್ತೆ ಕಣೆ ಅಂತ ಮಂಜುಳಾ ಹೇಳ್ತಾರೆ. ಸರಿಯಮ್ಮ ಅಂತ ಪಲ್ಲವಿ ಹೇಳ್ತಾರೆ. ಏನಾಗ ಸುಮ್ನೆ ನಿಂತಿದ್ಯಾ, ಇವಾಗ ಹೇಳು, ನಮ್ಮಣ್ಣನ ಮದುವೆ ಆದ್ರೆ ಮಾತ್ರ ನಾನ್ ನಿಮ್ ಮನೆಗ್ ಬರೋದು ಅಂತ ಸಂಗೀತ ಹೇಳ್ತಾರೆ. ಅದನ್ನ ನಾನು ಹೇಗೆ ಹೇಳಕ್ಕಾಗುತ್ತೆ ಸಂಗೀತ? ಅದು ಅವಳ ಜೀವನ ಅವಳ ಇಷ್ಟ ಅಂತ ಪಲ್ಲವಿ ಹೇಳ್ತಾರೆ. ಆದ್ರೆ ಅಣ್ಣ ನಿನ್ ಜೀವನಕ್ಕೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಕ್ಕೆ ಸಿದ್ಧ ಆಗಿದ್ನಲ್ಲ, ಅವ್ಳು ಯಾವ ಸ್ಥಿತಿಲಿ ಇತ್ತು ಅನ್ನೋದು ಯೋಚನೆ ಮಾಡದೆ ಇವಳನ್ನ ಮದುವೆ ಆಗೋದಕ್ಕೆ ಹೊರಟಿದ್ನಲ್ಲ. ಯಾಕೆ ಅದೇ ಪ್ರೀತಿ ಇವಾಗ ನಿನ್ಗಿಲ್ವಾ? ಅವತ್ತು ಅದು ಅವನ ಜೀವನ ಅವನಿಷ್ಟ ಅಂತ ಹೇಳಲ್ವಲ್ಲ ನೀನು ಅಂತ ಸಂಗೀತ ಕ್ವಶನ್ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೆ, ದೊಡ್ಡವರು ಮಾತಾಡ್ಬೇಕಾದ್ರೆ ಮಧ್ಯ ಬಾಯಿ ಯಾಕೆ ಆಗ್ತೀಯಾ? ಇವಾಗ ಅವಳು ಹೇಳ್ತಿದ್ದಾಳಲ್ವಾ ಪಲ್ಲವಿ ಗಂಡನ ಜೊತೆ ಬದುಕಲಿ ಅಂತ ಮಂಜುಳಾ ಹೇಳ್ತಾರೆ. ಇವಳ ಬಾಯ್ನ ಯಾಕೆ ಮುಚ್ಚಿಸ್ತಿದ್ಯಾ ಮಂಜುಳಾ? ಅವತ್ತು ಇವನು ತಂಗಿ ಜೀವನ ಸರಿ ಮಾಡ್ಬೇಕು ಅಂತ ಅನ್ಕೊಂಡಾಗೆ ಪಲ್ಲವಿನೋ ನಿಂತ್ಕೊಳ್ಳಿ ಬಿಡು ಅಂತ ಅಜ್ಜಿ ಹೇಳ್ತಾರೆ. ಅಲ್ಲ ಅತ್ತೆ, ಬಲವಂತವಾಗಿ ಒಬ್ರ ಮೇಲೆ ನಿರ್ಧಾರ ಹೇಗೆ ಹೊರಿಸ್ತೀರಾ? ಅಪ್ಪ ಅನಿತಾ ಹೇಳೋದ್ರಲ್ಲಿ ತಪ್ಪೇನಿದೆ. ಒಂದ್ ಹೆಣ್ಣಾಗಿ ಅವಳಿಗೂ ಒಂದ್ ಆಸೆ ಕನ್ಸ್ಗಳು ಅತ್ತೆ ಅಂತ ಮಂಜುಳಾ ಹೇಳ್ತಾರೆ. ಒಂದ್ ವೇಳೆ ಮದ್ವೆ ಆದ್ಮೇಲೆ ತರ ಹಾಕಿದ್ರೆ ಅವಳೇನೋ ಬಿಟ್ಟು ಹೋಗ್ತಿದ್ಲ, ಇಲ್ಲ ತಾನೆ ಕೊನೆವರೆಗಿದ್ದು ಸೇವೆ ಮಾಡ್ತಿದ್ಲು. ಯಾಕೆಂದ್ರೆ ಅವಳು ಅಷ್ಟು ದೊಡ್ಡ ಗುಣ, ಮದ್ವೆಗಿಂತ ಮುಂಚೆನೆ ಈ ರೀತಿ ಆಗಿದೆ ಅಂದ್ರೆ ಅವಳು ಯೋಚನೆ ಮಾಡ್ಬೇಕಾಗುತ್ತೆ ಅಂತ ಪಲ್ಲವಿ ಹೇಳ್ತಿದ್ರೆ ರಾಘುವಂತೂ ತುಂಬಾನೇ ಕೋಪ ಬರುತ್ತೆ. ಈ ಪರಿಸ್ಥಿತಿಲಿರೋ ರಾಘು ಜೊತೆ ನಾನು ಬದುಕದಿಕ್ಕಾಗಲ್ಲ, ಇವತ್ತೇ ಇವಳು ನಮ್ಮನೆಗೆ ತುಂಬಿಸ್ಕೊಂಡು ಸಂಸಾರ ಶುರು ಮಾಡಿಸಿ ಅಂತ ಅನಿತಾ ಹೇಳ್ತಾರೆ. ನನ್ಗೆ ಯಾವ್ದೇ ಅಬ್ಜೆಕ್ಷನ್ ಇಲ್ಲ ಅಂತ ಇಲ್ಲಿ ಅನಿತಾ ಹೇಳ್ತಿದ್ರೆ, ನೀನೇನೆ ನಂಗೆ ಹೇಳೋದು, ನನ್ ಕೊನೆ ಮಾತನ್ನ ನಾನ್ ಹೇಳ್ತೀನಿ ಕೇಳಿಸ್ಕೊಡೆ, ನಿನ್ನಂತ ಉಸುವಳ್ಳಿ ಸಂಬಂಧ ನನ್ಗೂ ಬೇಡ ಅಂತ ಹೇಳಿ ರಾಘು ವೀಲ್ ಚೇರ್ ಮೇಲಿಂದ ಎದ್ ನಿಂತ್ಕೋತಾರೆ. ಆವಾಗ ಎಲ್ಲರೂ ಶಾಕ್ ಅಲ್ಲಿ ರಾಘುಗೆ ಏನೂ ಆಗಿಲ್ವಾ, ಚೆನ್ನಾಗೇ ಇದ್ದಾರ ಅಂತ ಎಲ್ಲರೂ ಶಾಕ್ ಅಲ್ಲಿ ರಾಘುನೇ ನೋಡ್ತಾರೆ. ಇದೆ ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.